ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಸಾಮಾನ್ಯ ಜನರಿಗೆ ಬಹಳ ಉಪಯುಕ್ತವಾಗಲಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಗೋವಿಂದರಾಜನಗರದಲ್ಲಿ ಪೊಲೀಸ್ ಅಧಿಕಾರಿಗಳೊಂದಿಗೆ ಮನೆ ಮನೆಗಳಿಗೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸರನ್ನು ಬಹುತೇಕರು ಭಯದ ವಾತಾವರಣದಿಂದ ನೋಡುತ್ತಾರೆ. ಮನೆಗೆ ಬಂದು ಆತ್ಮೀಯವಾಗಿ ನಡೆದುಕೊಳ್ಳುವುದರಿಂದ ಜನಸ್ನೇಹಿಯಾಗುತ್ತಾರೆ ಎಂಬುದಾಗಿ ಜನರು ಸಂತಸ ವ್ಯಕ್ತಪಡಿಸಿದ್ದಾರೆ ಎಂದರು. ಮುಂದಿನ ದಿನಗಳಲ್ಲಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಕುರಿತು ಫೀಡ್ಬ್ಯಾಕ್ ತೆಗೆದುಕೊಳ್ಳುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಏನಾದರೂ ಬದಲಾವಣೆ ಮಾಡುವುದಿದ್ದರೆ ಸರಿಪಡಿಸುತ್ತೇವೆ. ಪ್ರತಿಯೊಂದು ಏರಿಯಾ ಮನೆಗಳ ಡೇಟಾ ಪೊಲೀಸರಲ್ಲಿ ಲಭ್ಯವಿರುತ್ತದೆ ಎಂದು ಅವರು ಹೇಳಿದರು. ಈ ಯೋಜನೆ, ಈ ಕಾರ್ಯಕ್ರಮ ಸಾಮಾನ್ಯ ಜನರಿಗೆ ಬಹಳ ಉಪಯೋಗ ಆಗುತ್ತೆ. ನಾವು ಪೊಲೀಸ್ನವ್ರನ್ನ ಮೊದಲೇ ಒಂದು ರೀತಿಯಲ್ಲಿ ಭಯದ ವಾತಾವರಣದಿಂದ ಪೊಲೀಸ್ನವ್ರನ್ನ ನೋಡ್ತೇವೆ. ಅವ್ರ ಮನೆಗೆ ಬಂದು ನಮ್ಮ ಹತ್ರ ಆತ್ಮೀಯವಾಗಿ ನಡ್ಕೊಂಡ್ರೆ ಅವ್ರು ನಮ್ಗೆ ಜನಸ್ನೇಹಿಯಾಗಿ ಆಗ್ತಾರೆ ಅಂತೇಳಿ ಒಂದು ಸಂತೋಷವನ್ನ ವ್ಯಕ್ತ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದರ ಫೀಡ್ಬ್ಯಾಕ್ ಅನ್ನು ಕೂಡ ನಾವು ತಗೊಳ್ತೀವಿ. ಏನಾದರೂ ಕರೆಕ್ಷನ್ಸ್ ಮಾಡೋದಿದ್ರೆ ಆ ಕಾರ್ಯಕ್ರಮದಲ್ಲಿ ಅದನ್ನು ಮಾಡ್ತೇವೆ. ಬಹಳ ಒಳ್ಳೆಯದು ಅಂತ ಹೇಳಿದ್ರೆ, ನಮಗೆ ಪ್ರತಿಯೊಂದು ಬೀದಿಯಲ್ಲೂ ಕೂಡ ಯಾರಿದ್ದಾರೆ, ಎಂಥವ್ರು ಇದ್ದಾರೆ, ಅವ್ರ ಕೆಲಸ ಏನ್ ಮಾಡ್ತಾರೆ, ಅವ್ರು ಯಾವ ಊರಿಂದ ಬಂದಿದ್ದಾರೆ, ಭಾಷೆ ಏನ್ ಮಾತಾಡ್ತಾರೆ, ಪ್ರತಿಯೊಂದು ನಮ್ಮ ಹತ್ರ ಪೊಲೀಸ್ನವ್ರ ಹತ್ರ ಪೊಲೀಸ್ ಸ್ಟೇಷನ್ ನಲ್ಲಿ ಅವರ ಡೇಟಾ ನಮ್ಮ ಹತ್ರ ಇರುತ್ತೆ. ಅದು ಬೇರೆ ಬೇರೆ ರೂಪದಲ್ಲಿ ಎಲ್ಲ ಉಪಯೋಗ ಆಗುತ್ತೆ.